ಹಲೋ ವೆಲ್ಕಮ್ ಟು ದಿ ಚಾನಲ್. ನಿಮ್ಮದು ಸಾರಿ ಕಲೆಕ್ಷನ್ ವ್ಲಾಗ್ ಮಾಡ್ರಿ ಅಂತಂದು ಇದು ನನ್ನ ಸೋದರ ಮಾವನ ಸೀರೆ. ಮದ್ವೆ ಸೀರೆ ಕೇಳ್ಬೋದು, ಬಟ್ ನಾನೊಂದು ವಿಡಿಯೋದಾಗ ಆಲ್ರೆಡಿ ತೋರಿಸ್ತೀನಿ. ಆ ವಿಡಿಯೋ ಬೇಕಾದರೆ ಹಾಕ್ತೀನಿ. ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಟೈಮ್ ಸೀರೆ ಕೊಡಿಸಿರೋದು ಅಂತ ಹೇಳ್ಬೋದು. ಅಂದರೆ ಇದು ಮೊನ್ನೆ ನನ್ನ ಗಂಡನ ಕಿತಾಪತಿ ಏನಂದರೆ ಕಾಟನ್ ಸೀರೆ ಇದೆ. ಇದು ದೇವಸ್ಥಾನದಲ್ಲಿ ಕೊಟ್ಟಿದ್ದ ಇದು ಸೀರೆ ನನಗೆ ಗಿಫ್ಟ್ ಆಗಿ ಬಂದಿದೆ. ನನ್ನ ಫ್ರೆಂಡ್ ಪ್ರಜ್ಞೆ ಅಂತೇಳಿ, ನನಗಿನ್ನ ದೊಡ್ಡವರು, ಕೆಲವೊಂದು ಬ್ಲಾಗ್ನಾಗೆಲ್ಲ ಹೇಳಿದ್ದು ನಾನು. ಸೊ ಹಾಗೆ ನನ್ನ ಮದುವೆಗೆ ಕೊಟ್ಟಂತಹ ಗಿಫ್ಟ್ ಇದೆ. ಹಲೋ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬ ಸತಿ ಏನೋ ರಿಕ್ವೆಸ್ಟ್ ಅಂದರೆ ಕಮೆಂಟ್ ಬರ್ತಾನೆ ಇತ್ತು, ನಿಮ್ಮದು ಸಾರಿ ಕಲೆಕ್ಷನ್ ವ್ಲಾಗ್ ಮಾಡ್ರಿ ಅಂತಂದು. ಬಟ್ ನನಗೆ ಆಲ್ಮೋಸ್ಟ್ ಹೈಯೆಸ್ಟ್ ಸಾರಿ ಇಲ್ಲಿದ್ದು ಮತ್ತು ಸ್ವಲ್ಪ ಸಾರಿ ಅಲ್ಲಿದ್ದು. ಬಟ್ ಇವಾಗ ಆದ್ರೂ ಸ್ವಲ್ಪ ಒಂದು 3-4 ಸೀರೆ ಅಲ್ಲೇನಾದವು. ಬ್ಲೌಸ್ ಸ್ಟಿಚ್ ಕೊಡ್ಬೇಕನ್ನೋ ರೀಸನಿಗೆ ಅಲ್ಲಿ ಇಟ್ಟಿದ್ದು ನಾನು. ಮತ್ತೆ ಉಳಿದಿದ್ದು ಸ್ವಲ್ಪ ಇಲ್ಲಿ ಅದಾವು. ಸೊ ಇಲ್ಲಿ ಯಾವ್ಯಾವದು ಮತ್ತು ಸ್ವಲ್ಪ ನಾನು ಮೊದಲು ಆಲ್ರೆಡಿ ಒಂದು ವ್ಲಾಗ್ನಲ್ಲಿ ತೋರಿಸಿನಿ ಮದುವೆ ಸೀರೆ ಅದೆಲ್ಲ. ಇವಾಗ ನಾನು ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಅದರದ್ದು ಬ್ಲೌಸ್ ಹೊಲಿಯೋಕೆ ಕೊಡ್ಬೇಕಂತ ಹೇಳಿ ಸೀರೆ ಅಲ್ಲೇ ಐತದು. ಸೊ ಹಾಗಾಗಿ ಇವಾಗ ನನ್ನ ಮದುವೆಗೆ ಬಂದ ಗಿಫ್ಟೆಡ್ ಸಾರೀಸ್, ಹಂಗೆ ನನ್ನ ಮದುವೆನೂ ಕೆಲವು ಸಾರಿ ಮೊದಲು ತೋರಿಸಿದ್ದಿಲ್ಲ, ಆ ಸಾರಿನ ನಾನು ನಿಮ್ಗೆ ತೋರ್ಸಕತ್ತೀನಿ. ಜೊತೆಗೆ ಬ್ಲೌಸ್ ಕೂಡ ಅಂದ್ರೆ ಡಿಸೈನ್ ಹೆಂಗೈತಿ ಏನಂತ ಅದನ್ನು ತೋರಿಸ್ತೀನಿ. ಬರ್ರಿ. ಹಂಗೆ ಯಾರು ಹೊಸದಾಗಿ ನೋಡ್ತಿದ್ದ ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ಕ್ವಿಕ್ಕಾಗಿ ವಿಡಿಯೋ ಕಡೆ ಹೋಗೋನು. ಇವಾಗ ಸದ್ಯಕ್ಕೆ ನಂತರ ಇಷ್ಟು ಇದೆ, ಅಷ್ಟನ್ನು ನಿಮಗೆ ತೋರಿಸ್ತೀನಿ. ಅದ್ರ ಜೊತೆ ಕೆಲವೊಂದು ಎಂಬ್ರಾಯ್ಡ್ರಿ ಬ್ಲೌಸ್ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಸಾರಿ ಕಾಣಿಸ್ತಿರ್ಬೋದು ನನಗೆ, ಆರೆಂಜ್. ಇದು ನನ್ನ ಸೋದರ ಮಾವನ ಸೀರೆ. ನಮ್ಮ ಮದ್ವೆ ಟೈಮ್ನಾಗ ಅಕ್ಕಿ ಕಾಳು ಅಂದ್ರೆ ತಾಳಿ ಕಟ್ಟು ಟೈಮ್ನಾಗ ಇದನ್ನ ನಮ್ಮ ಹೆಗಲ್ ಮ್ಯಾಗ ಹಾಕಿರ್ತಾರ. ಸೊ ಆ ಸಾರಿ ಇದು ಪಿಂಕ್ ಕಾಂಬಿನೇಷನಲ್ಲಿ ಆರೆಂಜ್ ಸಾರಿ. ನಾನು ಹೆಂಗೆ ಅನ್ಸಕತ್ತಂದ್ರೆ ನಂಗೆ ಸೀರೆ ಸೇಲ್ ಮಾಡೋಗಿದ್ದಾರೆ ಫೀಲ್ ಆಗಕತ್ತೈತಿ ಇವಾಗ. ಸೊ ಈ ಥರ ಐತಿದು. ಇದು ಸ್ವಲ್ಪ ನನಗೆ ಯಾಕೋ ಹೆವಿ ಅನಿಸುತ್ತೆ. ಸೊ ಇದರಿಂದ ನಾನು ಬ್ಲೌಸ್ ಏನೋ ಸ್ಟಿಚ್ ಮಾಡಿಸಿಲ್ಲ. ನಂಗೆ ಒಬ್ಬಕ್ಕೆ ಇದನ್ನ ಉಟ್ಕೊಳಕ್ಕೆ ಭಾಳ ಕಷ್ಟ, ಯಾರಾದರೂ ಹೆಲ್ಪಿಗೆ ಬೇಕಾಗುತ್ತೆ. ಇದನ್ನು ಸದ್ಯಕ್ಕೆ ನಾನು ಇನ್ನೂ ಓಪನಿಂಗ್ ಮಾಡಿಲ್ಲ, ಹಂಗೈತಿ. ನೆಕ್ಸ್ಟ್ ನಾನು ಮದ್ವೆ ಸೀರೆ ಕೇಳ್ಬೋದು, ಬಟ್ ನಾನೊಂದು ವಿಡಿಯೋದಾಗ ಆಲ್ರೆಡಿ ತೋರಿಸಿನಿ. ಆ ವಿಡಿಯೋ ಬೇಕಾದರೆ ಹಾಕ್ತೀನಿ ಕೆಳಗೆ. ಹಂಗೆ ನಮ್ಮ ಮನೆ ಹೋಮ್ ಟೂರ್ ಅದರದ್ದು ವಿಡಿಯೋ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. 2 ವಿಡಿಯೋನ ನೋಡ್ಕೊಂಬರ್ರಿ. ಅದನ್ನ ಯಾರ್ಯಾರು ಹೊಸದಾಗಿ ನೋಡದೆ ಇರೋರು ನೋಡ್ಕೊಬರ್ರಿ. ನೆಕ್ಸ್ಟ್ ಇದು ಗ್ರೀನ್ ವಿತ್ ಕಾಪರ್ ಲೈನ್ ಐತಿ. ಇದು ಕಾಪರ್ ಕಲರ್, ಹಿಂಗೆ ಒಳಗಿದ್ರೆ ಸೇರಕ್ಕೆ ಚಂದ ಐತೆ. ಅದು ನಂಗೆ ಭಾಳ ಇಷ್ಟ ಆಗಿತ್ತು. ಇದು ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಟೈಮ್ ಸೀರೆ ಕೊಡಿಸಿರೋದು ಅಂತ ಹೇಳ್ಬೋದು. ಅಂದರೆ ಅವರು ರೊಕ್ಕ ಕೊಟ್ಟಿದ್ದು, ಬಟ್ ತೊಗೊಂಡಿದ್ದು ನಾನು, ನನ್ನ ಸೆಲೆಕ್ಷನ್. ಬಟ್ ಅವರು ರೊಕ್ಕ ಕೊಟ್ಟಿದ್ದು ಫಸ್ಟ್ ಟೈಮ್. ಸೆರಗು ಈ ಥರ ಇದೆ, ಚಂದ ಇದೆ. ಬೇಕಾದರೆ ಅದರದ್ದು ಫೋಟೋ ನಾನು ತೆಗೆದಿದ್ದರೆ ಇಲ್ಲಿ ಹಾಕ್ತೀನಿ, ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ಬ್ಲೌಸ್ ಮರೂನ್ ಕಲರ್ ಬಂದಿದೆ. ಇದು ಮೊನ್ನೆ ನನ್ನ ಗಂಡನ ಕಿತಾಪತಿ ಏನಂದರೆ ಮನೆ ಫುಲ್ ಕ್ಲೀನ್ ಮಾಡ್ಬೇಕಂದ್ರಂತ. ಹಾಗಾಗಿ ಅವ್ರೇನು ಮಾಡಿದರೆ ಟಿಜರಿಯಾಗಿದ್ದ ಇಲ್ಲಿ ಹೊರಗೆ ಸ್ವಲ್ಪ ಅವ್ರ ಐಟಮ್ಸ್ ಇರ್ತಾವೆ, ಅಂದ್ರೆ ಅರ್ಬಿ ಇಟ್ಟಿರ್ತಾರೆ ಅವರು, ಅದೆಲ್ಲ ಕ್ಲೀನ್ ಮಾಡ್ಬೇಕಂದಾರಲ್ಲ, ಎಲ್ಲ ಅರ್ಬಿ ಮುದ್ದೆ ಮಾಡಿ ನನ್ನ ಅರ್ಬಿಯಾಗ ಮುದ್ದೆ ಮಾಡಿ ತುರ್ಕ್ಯಾರ. ಸೊ ನಾನು ಬರೋ ಟೈಮ್ನಾಗ ಬಂದೆ ಜೋರು ಮಾಡ್ತಾಳೆ ಈಕೆ ಅಂತ ಹೇಳಿ ಎಲ್ಲ ನೀಟಾಗಿರ್ತಾರ. ಆ ನೀಟಲ್ಲಿ ಇಡುವಾಗ ಇಷ್ಟು ಚಂದ ಆಗಿದೆ. ಇದು ಇಷ್ಟು ಚೆನ್ನಾಗಿಟ್ಟಿದ್ದಾರೆ, ಇದನ್ನ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮುದ್ದೆ ಆಗಿ ಹೋಗಿದ್ದಿದೆ. ಇದು ಏನಂದರೆ ನನ್ನ ಅರಿಶಿನ ಶಾಸ್ತ್ರದ ಸೀರೆ. ಅಂದರೆ ನಮ್ಮ ಮನೆಗೆ ಒಂದು ಅರಿಶಿನ ಶಾಸ್ತ್ರ ಮಾಡ್ಕೊಂಡ್ವಲ್ಲ ಸ್ವಲ್ಪ ಗ್ರ್ಯಾಂಡಾಗಿ. ಸೊ ಅದ್ರ ಸಾರಿ ಇದೆ, ನಂಗೆ ತುಂಬ ಇಷ್ಟ ಆಯ್ತು. ಇದು ಮೀಶೋದಾಗ ತೊಗೊಂಡಿದ್ದೆ, ಚಂದಿತ್ತು, ಕ್ವಾಲಿಟಿ ಚಂದನ ಬಂದೈತಿ. ಇದ್ರದ್ದು ಫೋಟೋನ ನಾನು ಸೈಡಿಗೆ ಹಾಕ್ತೀನಿ ನೋಡ್ರಿ. ಆ್ಯಂಡ್ ಇದು ಕರೆಕ್ಟಾಗಿ ತೋರಿಸ್ತೇನೆ. ಇದು ಕಾಟನ್ ಸೀರೆ. ನಾನು ಇನ್ನೂ ಇದನ್ನು ಉಟ್ಟಿಲ್ಲ. ಕಾಟನ್ ಸೀರೆ, ಈ ಥರ ಕಾಟನ್ ಸೀರೆ ಇದೆ. ಇದು ದೇವಸ್ಥಾನದಲ್ಲಿ ಕೊಟ್ಟಿದ್ದ ಅಥವಾ ನಮ್ಮಮ್ಮ ಫಂಕ್ಷನ್ ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಅವರು ಒಂದೊಂದು ಸತಿ ಈ ಥರ
ಹೊಸ ಸೀರೆ ಕೊಡ್ತಾರೆ. ಅದು ನನಗೂ ಕರೆಕ್ಟ್ ನೆನಪಿಲ್ಲ. ಸೊ ಅಲ್ಲಿದ್ದು ಇದು ಆ್ಯಕ್ಚುಲಿ ಗಿಫ್ಟ್ ನಮ್ಮ ಅಮ್ಮನಿಗೆ ಕೊಟ್ಟಿರುವಂಥದ್ದು ಹೊಸ ಸೀರೆ. ಇದು ಉಟ್ಕೋಬೇಕಂತ ಒಮ್ಮೆ ಇದು ಮಾಡಿದೆ, ಬಟ್ ಅದು ನಿಲ್ಲಿಲ್ಲ, ಟಿಶ್ಯೂ ಥರ ಅಲ್ಲ, ಹಂಗಾಗಿ ನಾನು ಮುಟ್ಟಿಲ್ಲ ಇನ್ನು. ಈ ಥರ ಐತಿ, ಇದು ಸಿಂಪಲ್ ಸಾರಿ. ಇದು ಏನಂತಂದರೆ ಇದನ್ನು ಶೀರಿನ ಈ ಥರ ಐತಿ. ಹಿಂಗೆ ತೋರಿಸುವಾಗ ನನಗೆ ಅನ್ಸುತ್ತಾ ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ಲೆ ಅಂತಂದು ಮತ್ತೆ ಅನ್ಸುತ್ತಾ, ಅಯ್ಯೋ ಎಲ್ಲ ಯೂಟ್ಯೂಬರ್ಗಳು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೆಂಗೆ ಅಂತಂದು. ಹಾಗಾಗಿ ನಾನು ಸುಮ್ಮ ಕುಂತೀನಿ, ನೀವು ಸಜೆಸ್ಟ್ ಮಾಡ್ಲೆ ಅಂತಂದೆ. ಇದೇನಂತಂದ್ರೆ ನಾನು ಫಸ್ಟ್ ಟೈಮ್ ಗಂಡನ ಮನೆಗೆ ಬರೋಕ್ಕಿತ್ತಲ್ಲ, ಫಸ್ಟ್ ಟೈಮು ಉಡಕ್ಕೆ ಹಾಕ್ಕೊಂಡು, ಅವಾಗ ನಂದೇನು ಮದುವೆ ಆಗಿತ್ತು ದೊಡ್ಡವರ ಮನೆಯಾಗ, ಆ ಊರಾಗಿದ್ದ ಬರುವಂಗೆ ಇರಲಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ದೊಡ್ಡಮ್ಮರ ಮನೆಗೆ ಹೋಗಿ ಬಂದೆ. ಸೊ ಹಾಗಾಗಿ ಅವ್ರು ನನಗೆ ಈ ಸ್ಯಾರಿ ಅಲ್ಲ, ಅವರು 4-5 ಆಪ್ಷನ್ ಇಟ್ಟಿದ್ರು, ತುಂಬ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿನ ಯಾವ್ದು ಬೇಕು ತಗೋ ಅಂತಂದು. ಆ ಟೈಮಲ್ಲಿ ನನಗೆ ಈ ಸ್ಯಾರಿ ಯಾಕೋ ಇಷ್ಟ ಆಯಿತು. ಆಮೇಲೆ ಮತ್ತೆ ನನಗೆ ಅಯ್ಯೋ ಇದು ಚಂದ ಇಲ್ಲಲ್ಲ ಅಂತ ಅನಿಸ್ತು. ಪಾಪ ಅವರು 4-5 ಆಪ್ಷನ್ ಇಟ್ಟಿದ್ರು, ತುಂಬ ಸಿಲ್ಕ್ ಸ್ಯಾರಿನೇ, ಯಾವ್ದು ಬೇಕು ತಗೋ ಅಂತೇಳಿ. ನಾನು ಇದೇ ಚಂದ ಇದೆ ಅಂತ ಸ್ಟೈಲ್ ಮಾಡಿ ಇದು ತೊಗೊಂಡೆ. ಬಟ್ ಇವಾಗ ನನಗೆ ಇದು ಅಷ್ಟು ಇಷ್ಟ ಆಗ್ತಿಲ್ಲ ಅಷ್ಟೇ. ಇದು ನನ್ನ ಸೆಕೆಂಡ್ ಸ್ಯಾರಿ ಅನ್ಸುತ್ತೆ ಮೇ ಬಿ. ನಾನು ಫಸ್ಟ್ ಸ್ಯಾರಿ PUC ಟೈಮ್ನಾಗ ಉಟ್ಕೊಂಡಿದ್ದೆ, ಏನೋ ಫಂಕ್ಷನ್ ಐತೆ ಅದಕ್ಕೆ. ನೆಕ್ಸ್ಟ್ ನಾನು ಹುಟ್ಟಿದ್ದೆ ಆವಾಗ ಕಾಲೇಜ್ ಡೇಗೆ. ಬೇಡ ನಾನು ಉಡಲ್ಲ ಅಂತಂದು ಫ್ರೆಂಡ್ಸ್ ಫೋರ್ಸ್ ಮಾಡಿ ಉಟ್ಕೋಬೇಕಂತಂದು. ನಾನು ಥರ್ಡ್ ಟೈಮ್, ಫಸ್ಟ್ ಟೈಮ್ 2 ಸತಿ PUC ಆಗ, ನೆಕ್ಸ್ಟ್ ಇದು ಡಿಗ್ರಿ ಟೈಮ್, ಇದು ಥರ್ಡ್. ಇದು ಫ್ಯಾನ್ಸಿ ಸ್ಯಾರಿ ಅನ್ಬೋದು. ಇದು ಸಿಂಪಲ್ ಸ್ಯಾರಿ, ಇದಕ್ಕೇನು ಇದಿಲ್ಲ, ಡಿಸೈನ್ ಏನಿಲ್ಲ, ಸಿಂಪಲ್. ಬಟ್ ಇದ್ರದ್ದು ಬ್ಲೌಸು ಸ್ವಲ್ಪ ಡಿಸೈನರ್ ಬ್ಲೌಸ್ ಇರ್ತಾವಲ್ಲ ಹಂಗೆ. ಇದು ನನ್ನ ಫೇವ್ರೆಟ್ ಸ್ಯಾರಿ, ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಇದ್ರದ್ದು ಫೋಟೋ ಹಾಕ್ತೀನಿ ನಾನು. ಇದು ಫಸ್ಟ್ ಟೈಮ್ ಫಿಕ್ಸ್ ಆದ್ಮ್ಯಾಗ ಏನದು ಆರತಿ ಕೊಡಕ್ಕೆ ಬರ್ತಾರಲ್ಲ ಅವಾಗ ತರುವಂಥ ಸ್ಯಾರಿ. ಅವರು ನನ್ನ ಹಸ್ಬೆಂಡ್ ಅಂದ್ರೆ ಫೋಟೋ ಯಾವ್ದು ಬೇಕು ನೋಡು ಅಂತ ಹೇಳಿದ್ರು. ಹಾಗೆ ನಂಗೆ ಇದು ಬೇಕಂತಂದಿದ್ದೆ. ಇದೆಲ್ಲರಿಗೂ ಇಷ್ಟ ಆಗೈತೆ, ಚಂದ ಐತಿ ಅಂತ ಹೇಳಿದರು. ಸೊ ಇದು ಆ ಸ್ಯಾರಿ. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಇದ್ದು ಬ್ಲೌಸ್ ಮಾಡಿಸಿದ್ದು. ಈ ಥರ ಕರೆಕ್ಟ್ ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ನಾನು ಈ ಲೈಟಿಗೆ ಅದು ಫ್ರಂಟ್ ಕ್ಯಾಮರಾ ಆನ್ ಮಾಡಿ ಮಾಡಕತ್ತೀನಿ, ಗೊತ್ತಿಲ್ಲ ಎಷ್ಟು ಕ್ಲಿಯಾರಿಟಿ ಐತಿ ಅಂತಂದು. ಹಿಂಗೆ ಫ್ಲವರ್ಸ್, ಸಣ್ಣ ಫ್ಲವರ್ಸ್ ಅದಾವು. ಇಲ್ಲಿ ಸಣ್ಣ ಫ್ಲವರ್ಸ್ ಕೊಟ್ಟಾರ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ, ಮೆಷಿನ್ ಅಲ್ಲ. ಇದು ಸಹ ನಮ್ಮಮ್ಮನಿಗೆ ಗಿಫ್ಟ್ ಆಗಿ ಬಂದಿರುವಂಥ ಸ್ಯಾರಿ, ನನಗೆ ಬೇಕು ಅಂತ ಇಟ್ಕೊಂಡಿದ್ದೀನಿ. ಹಿಂಗಿದೆ ಇದ್ರದ್ದು ಸೆರಗು. ಸೆರಗು ಮಾರೋನ್ ಕಲರ್. ಇದು ಏನಂದರೆ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಹಾಗಾಗಿ ನನಗೆ ವ್ಲಾಗ್ ಇದು ಶೂಟ್ ಮಾಡೋಕ್ಕಾಗತ್ತೈತಿ. ಯಾರು ಇತ್ತಂದ್ರೆ ನನಗೆ ಮಾಡೋಕ್ಕಾಗಲ್ಲ, ಅವರು ಬರ್ತಾ ಇರ್ತಾರೆ ಮತ್ತು ಸರಿ ಆಗಲ್ಲ. ಹಾಗಾಗಿ ಇದು ಕಾಟನ್ ಸ್ಯಾರಿ. ಇದನ್ನ ಹುಟ್ಟಿ ನಾನು ಪಟ್ಟದ ಕಲ್ಲಿಗೆ ಆ ವ್ಲಾಗ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ, ಅದ್ರಾಗ ಐತಿ ಸ್ಯಾರಿ. ಕಾಟನ್ ಸೀರೆ ಇದು ನಮ್ಮ ಅಮ್ಮನಿಗೆ ಗಿಫ್ಟ್ ಆಗ್ಬೇಕು. ಹೌದು, ನಮ್ಮ ಅಮ್ಮನಿಗೆ ಗಿಫ್ಟ್ ಬಂದಿತ್ತು. ನಮ್ಮ ಅಮ್ಮನಿಗೆ ಗಿಫ್ಟ್ ಬಂದಿದ್ದು ನಂಗೆ ಇಷ್ಟ ಆದದೆಲ್ಲ ನಾನೇ ಇಟ್ಕೊಂಡಿದ್ದೀನಿ, ಅಲ್ಲ ಹೈಯೆಸ್ಟ್ ನಾನೇ ಇಟ್ಕೊಂಡಿದ್ದೀನಿ. ಇವಾಗ ಇದು ಡಿಸೈನರ್ ಸ್ಯಾರಿ. ಇಲ್ಲಿ ಸ್ಟೋನ್ಸ್ ಎಲ್ಲ ಅದಾವೆ ಇದಕ್ಕೆ. ಹಿಂಗ ಸಾಫ್ಟ್ ಐತಿ. ಇದು ನನ್ನ ಫ್ರೆಂಡ್ ನನ್ನ ಮದುವೆಗೆ ಅಂತ ಹೇಳಿ ಗಿಫ್ಟ್ ಮಾಡಿದ್ದು. ಆಕೆ ಮದುವೆಗೆ ಬರಲಿಲ್ಲ, ದೂರ ಅಲ್ಲ, ಹಂಗಾಗಿ ಬರೋಕ್ಕಾಗಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಬೇರೆದಾರು ಬಂದಿದ್ರಲ್ಲ, ಅವ್ರ ಕೈ ಕೊಟ್ಟು ಕಳಿಸಿದ್ಲಕ್ಕಿ, ರಕ್ಷಿತಾ ಅಂತಂದು. ನಾವು ಸೋನು ಹಂಗೆ ಕರೀದು ರಕ್ಷಿತಾ ಅಂತ, ಬಟ್ ಹಂಗೆ ಸೋನು ಅಂತ ಹೆಸರು. ನಮ್ಮ ಮನೆಗೆಲ್ಲ ಸೋನು ಅಂತ. ಅದು ಅಕ್ಕಿ ಗಿಫ್ಟ್. ಅದು ಇವಾಗ ಇದನ್ನೆಲ್ಲ ನಾನು ನೀಟಾಗಿ ಇಡ್ಬೇಕಲ್ಲ, ಅದು ಒಂದು 2 ಟಾಸ್ಕ್ ಅಂತ. ಓಕೆ, ಇವಾಗ ತೋರಿಸ್ತೀನಿ ನೋಡ್ರಿ. ಅಂದೈತಲ್ಲ, ಇದು ಜುಮ್ಕಾ ಡಿಸೈನ್ ಬಂದೈತಿ ಇಲ್ಲಿ.
ಇದು ಸೀರೆ ನನಗೆ ಗಿಫ್ಟ್ ಆಗಿ ಬಂದಿದೆ. ನನ್ನ ಫ್ರೆಂಡ್ ಪ್ರಜ್ಞೆ ಅಂತೇಳಿ ನನಗಿನ್ನ ದೊಡ್ಡವರು, ಕೆಲವೊಂದು ಬ್ಲಾಗ್ನಾಗೆಲ್ಲ ಹೇಳಿದ್ದು ನಾನು. ಹಾಗೆ ನನ್ನ ಮದುವೆಗೆ ಕೊಟ್ಟಂತಹ ಗಿಫ್ಟ್ ಇದ್ರದ್ದು ಸೆರಗಿದೆ. ನಾನು ಇದಕ್ಕೆ ಕುಚ್ಚಿಡ್ಸೀನಿ, ಬೇಬಿ ಕುಚ್ ಚಂದ ಆಗುತ್ತಾ ಅಂದರೆ ಇದು ಸಾರಿ ಸ್ವಲ್ಪ ಸಿಂಪಲ್ ಇದೆ, ಹಾಗಾಗಿ ಅದು ಕುಚ್ಚಿಡ್ಸೀನಿ. ಚಂದ ಇದೆ, ನಂಗೆ ಇಷ್ಟ ಆಯಿತು. ನಂಗೆ ಇದು ಮ್ಯಾಚ್ ಅಂದರೆ ಕಲರ್ ಸೂಟ್ ಆಗುತ್ತೆ, ಯೆಲ್ಲೋ ಕಲರ್. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಇದ್ರದ್ದು ಬ್ಲೌಸ್ ನಂಗೆ ಇಷ್ಟ ಆಯ್ತು. ಅದು ಡಿಸೈನ್ ಇದು ಎಂಬ್ರಾಯ್ಡ್ರಿ, ಬಟ್ ಹ್ಯಾಂಡ್ ವರ್ಕ್ ಅಲ್ಲ, ಮಿಷಿನ್ ವರ್ಕ್ನಾಗ ಮಾಡಿಸಿದ್ದಿದ್ರು ಈ ಥರ ಹಿಂಗೆ. ಮತ್ತೆ ಇಲ್ಲಿ ಹಿಂಗೆ ಬಂದಿದೆ, ಮುಂದೆ ಹಿಂಗೆ ಚಂದ ಐತೆ ಇದು. ಅದು ಸೀರೆಗೆ ಇದಕ್ಕೆ ಚಂದ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಸಾರಿ. ನನ್ನ ಮದ್ವೆ ಸೀರೆ ನನಗೆ ಇಷ್ಟ ಆಗೈತೆ ಎಲ್ಲ ಗೊತ್ತಿಲ್ಲ, ಬಟ್ ಇದು ಮಾತ್ರ ಅಲ್ಟಿಮೇಟ್. ನನ್ನ ಮದ್ವೆ ಸೀರೆ ನಾನೇನು ಕನಸಿಟ್ಕೊಂಡಿದ್ದೆ, ಏನೇನೋ ಅನ್ಕೊಂಡಿದ್ದೆ, ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಸಿಗ್ಲಿಲ್ಲ ನಂಗೆ. ಇರಲಿ ಅಂತೇಳಿ ನಾನು ತೊಗೊಂಬಂದೆ ಅಷ್ಟೇ. ಇದು ನನ್ನ ಇಳೆ ಸೀರೆ. ಇಳೆ ಅಂದ್ರೆ ನಮ್ಮ ಕಡೆ ಮದ್ವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡ್ತಾರೆ, ಅದಕ್ಕೆ ಇಳೆ ಅಂತ ಹೇಳ್ತಾರ. ಅದ್ರ ಸಾರಿ ಇದು ಗ್ರೀನ್ ಕಲರ್. ಇದು ಕ್ಯಾಮರಾ ಸ್ವಲ್ಪ ಫ್ರಂಟ್ ಇಟ್ಟಿನಿ, ಹಾಗಾಗಿ ಸ್ವಲ್ಪ ಚಂದ ಅಂದರೆ ಕ್ಲಿಯಾರಿಟಿ ಕಾಣುತ್ತಿಲ್ಲ, ಗೊತ್ತಿಲ್ಲ. ಇದು ಯಾವ ಕಲರ್? ಮೆರೂನ್ ಕಲರ್ ಕಾಣ್ಬೋದು, ಬಟ್ ಇದು ಆ್ಯಕ್ಚುಲಿ ಮೆರೂನ್ ಅಲ್ಲ, ಇದು ಪರ್ಪಲ್ ಕಲರ್ ಐತಿ. ಇದು ಕ್ಯಾಮ್ರಾದಾಗ ಮೆರೂನ್ ಐತಿ. ನಾನು ಹಂಗೆ ಕನ್ಫ್ಯೂಸ್ ಆಗಿ, ಅಂದ್ರೆ ನಮ್ದ್ರಾಗ ಫಸ್ಟಿಗೆ ಏನು ಬ್ಲೌಸ್ ಎಲ್ಲ ಹೊಲ್ಸಾಕಿಲ್ಲಲ್ಲ, ಹಾಗಾಗಿ ನಾನು ಮೆರೂನ್ ಕಲರ್ ಹೊಲ್ಸ್ಬಿಟ್ಟಿದ್ದೆ. ಬಟ್ ಅದು ಚೂರು ಸೂಟ್ ಆಗ್ತಿರ್ಲಿಲ್ಲ. ಮತ್ತೆ ಯಾವುದೋ ಒಂದು ಬ್ಲೌಸನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡೆ, ಬಟ್ ಅದು ಸೂಟ್ ಆಯ್ತು. ಅಂದರೆ ಅದ್ರಾಗೆ ಇದೇ ಥರ ಡಿಸೈನ್ ಐತೆ, ಅದನ್ನು ಸಿಲ್ಕ್ ಬ್ಲೌಸ್. ಹಾಗಾಗಿ ಇದ್ರದ್ದು ಫೋಟೋ ನಾನು ಹಾಕ್ತೀನಿ ಹೆಂಗಿದೆ ಅಂತ, ಸೆರ್ಗಿಂದನ ಹಾಕ್ತೀನಿ. ಇವಾಗ ಎಲ್ಲ ಬಿಡ್ಸಾಕ ನನಗೆ ಇದಕ್ಕೆ ಬೇಬಿ ಕುಚ್ಚಿಡ್ತೀನಿ. ಇಲ್ಲಿ ಕಾಣ್ಬೋದು ನಿಮ್ಗೆ ಚಂದ ಕಾಣುತ್ತೆ ಅಂತ. ಇದು ಸೆರ್ಗು ಚಂದ ಇದೆಲ್ಲ. ಇದು ಸಾರಿ ತುಂಬ ಜನರಿಗೆ ಇಷ್ಟ ಆಗಿತ್ತು. ಚಂದ ಇದೆ ಅಂತ ಹೇಳ್ತಿದ್ರು ತುಂಬ ಜನ. ಮತ್ತೆ ಉಳಿದಿದ್ದು ಸಾರಿ ನಾನು ಕೆಲವು ಮೊದಲೇ ಹಾಕಿದ್ದೀನಿ, ಅದು ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ಇವಾಗ ಇಲ್ಲಿ ಎಷ್ಟದವು ಅದನ್ನು ನಿಮಗೆ ತೋರಿಸಿದೆ. ಇವಾಗೇನು ನಾನು ನಿಮ್ಗೆ ತೋರಿಸಿದೆ ಆ ಸಾರಿ ಬ್ಲೌಸ್. ಆ ಸಾರಿದು ಸೆರ್ಗ ಸೇಮ್ ಇದ ಕಲರ್ ಐತಿ, ಅದಕ್ಕೆ ಹಿಂಗೆ ಬಂದೈತಿ ಕೈಗೆ. ಇದು ಎಂಬ್ರಾಯ್ಡ್ರಿ ಓಕೆ ಚಂದ ಆಗೈತಿ, ಆದ್ರೆ ನನಗೆ ಇಲ್ಲಿ ಎಂಬ್ರಾಯ್ಡ್ರಿ ಬ್ಯಾಡ್ ಇತ್ತು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಇದು ಡಿಸೈನ್ ಐತಲ್ಲ ಹಂಗಾಗಿ. ಇದು ಬ್ಯಾಕ್ ಹಿಂಗೆ ಡಿಸೈನ್ ಐತಿ, ಫ್ರಂಟಿಗೂ ಸೇಮ್ ಹಿಂಗೆ ಒಂದು ನೆಕ್ಕಿಗೆ ಇಷ್ಟು. ಇದು ಇದರದಾಯಿತು. ನೆಕ್ಸ್ಟ್ ಇದು ನನ್ನ ಹಸ್ಬೆಂಡ್ ಜಾತ್ರೆಗೆ ಅಂತ ಕೊಡಿಸಿದ್ದು. ಇವಾಗೇನು ಜಾತ್ರೆ ಇದೆ ಅದ್ರ ಜಾತ್ರೆಗೆ ಅಂತೇಳಿ, ಬಟ್ ಪುನಃ ಜಾತ್ರೆಗೆ ಒಂದು ಬೇರೆ ಇದೆ ಸಾರಿ ಕೊಡಿಸಿದ್ದಾರೆ. ಇದನ್ನು ನಮ್ಮನೇಲಿ ಪೂಜೆ ಇದೆ, ಲಕ್ಷ್ಮೀ ಪೂಜೆ, ಅದಕ್ಕೆ ಹಾಕೊಳ್ತೀನಿ. ಲಕ್ಷ್ಮೀ ಪೂಜೆಗೆ ಇದು ಮತ್ತೆ ಬೇರೆ ಸಾರಿ ಜಾತ್ರೆಗೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಭಾಷೆ ಮಿಕ್ಸ್ ಅದು, ಸಾರಿ. ಇವಾಗ ಉಳಿದಿದ್ದು ಸ್ವಲ್ಪ ಸೀರೆ ಒಳಗದವು. ಒಂದು ನಿಮಿಷ. ನಾನು ಇನ್ನು ಭಾಳ ಸೀರೆ ಅದಾವ ಅಂದ್ಕೊಂಡಿದ್ದೆ, ಬಟ್ ಇಲ್ಲ. ಲಾಸ್ಟ್ ಇದೊಂದು ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟಿನ ಸೀರೆ. ಈ ಥರ ಐತಿ, ಅದ್ರದ್ದು ಫೋಟೋ ಹಾಕ್ತೀನಿ ನಾನು. ಓಕೆ, ಇಷ್ಟಿತ್ತು ನನ್ನ ಸೀರೆ ಕಲೆಕ್ಷನ್ಸ್. ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇವಾಗ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಅದಾವು ಬೇರೆ ಸೀರೆ ಎಲ್ಲ ಅಲ್ಲಿಟ್ಟು ನಾನು ಒಂದು ಸ್ವಲ್ಪ ಇಲ್ಲೇ ಅದಾವು. ನಿಮಗೆ
ಈ ಸೀರೆ ಕಲೆಕ್ಷನ್ ಬ್ಲಾಗ್ ಇಷ್ಟ ಆಯ್ತು ಅನ್ಕೊಳ್ತೀನಿ. ಎಲ್ಲರೂ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಯಾರು ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದೆ ಬರುವಂತಹ ಎಲ್ಲ ವ್ಲಾಗ್ಗಳನ್ನು ಮಿಸ್ ಮಾಡ್ದೆ ನೋಡಿ. ಹಂಗಲ್ಲ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.